ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರು ಏನಿದ್ದಾರೆ ಮಧು ಬಂಗಾರಪ್ಪನವರು ಅವರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ವಿ. KR ಪುರಂ ವಿಧಾನಸಭಾ ಕ್ಷೇತ್ರದ ಭಟ್ರಳ್ಳಿ ಊರೇನಿದೆ, ಆ ಒಂದು ಭಟ್ರಳ್ಳಿ ಊರಲ್ಲಿ ಸರ್ವೆ ನಂಬರ್ 19ರಲ್ಲಿ 6 ಎಕರೆ 17 ಕುಂಟೆ ಸರ್ಕಾರಿ ಶಾಲೆಗೆ ಸೇರಿರೋ ಒಂದು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಲೇಔಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಭೂಗಳರು. ಅದನ್ನು ಬೈರತಿ ಬಸವರಾಜ್ ಅವರ ಕಡೆಯವರು ಅಂತ ಹೇಳಿ ಈಗಾಗಲೇ ಅಲ್ಲಿ ಬಿಂಬಿಸ್ತಾ ಇದ್ದಾರೆ. ಸೊ ನಾವು ಸುಮಾರು ಇದೊಂದು 6 ತಿಂಗಳಿಂದನೂ ಈ ಒಂದು ಹೋರಾಟನ ಸತತವಾಗಿ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಆ ಒಂದು ಜಾಗಕ್ಕೆ ಹೋಗಿ ಖುದ್ದು ನಾವು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸ್ಥಳೀಯರನ್ನ ಭೇಟಿ ಮಾಡಿ ಈ ಒಂದು ವಿಷಯದ ಬಗ್ಗೆ ನಾವು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಇಷ್ಟು ದೊಡ್ಡ ಸರ್ಕಾರಿ ಜಾಗ, ಅದು ಸಾವಿರಾರು ಕೋಟಿ ಬೆಲೆ ಬಾಳೋ ಒಂದು ಜಾಗ, ಏನು ಕೋಲಾರ್ಗೆ ಹೋಗೋ ಒಂದು ಹೈವೇ ಏನಿದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅದರ ಪಕ್ಕದಲ್ಲೇ ಇರೋ ಒಂದು ಜಾಗ, 6 ಎಕರೆ 17 ಕುಂಟೆ ಜಾಗ. ಅದು ಪಾಣಿಯಲ್ಲೂ ಸಹ 2020ರವರೆಗೂ ಪಾಣಿಯಲ್ಲೂ ಸಹ ಹೇಳುತ್ತೆ. ಅದು ಪ್ರಾಥಮಿಕ ಶಾಲೆ ಏನದು ಬಾಲಕರ ಶಾಲೆ ಅಂತಾನೆ ಹೇಳ್ತಾ ಇದೆ, ಪ್ರೈಮರಿ ಬಾಯ್ಸ್ ಸ್ಕೂಲು ಭಟ್ರಳ್ಳಿ ಅಂತಾನೆ ಅದರಲ್ಲಿದೆ. ಸೊ ಇದು ಒಂದು ಜೋಡಿದಾರರು ಕೊಟ್ಟಿರೋ ಒಂದು ಜಮೀನಿದು ಶಾಲೆಗೋಸ್ಕರ. ಸೊ ಅಂತ ಒಂದು ಶಾಲೆಗೋಸ್ಕರ ಕೊಟ್ಟಿರೋ ಜಮೀನನ್ನ ಭೂಗಳರು ಒತ್ತುವರಿ ಮಾಡಿ ಒಂದು ಲೇಔಟ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡಿದ್ದೀವಿ. ಅವರೂ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದರು. ಅಡ್ವೊಕೇಟ್ ಜನರಲ್ ಹತ್ರನೂ ಮಾತಾಡಿದರು. ಈ ಒಂದು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಿ ಶಾಲೆಗೆ ಸೇರಿರೋ ಒಂದು ಜಾಗವನ್ನು ಬಿಟ್ಟುಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಕೋರ್ಟಲ್ಲಿ ಕೇಸು ಇದೆ. ನಾವು ಇದನ್ನು ಸ್ಟ್ರಾಂಗ್ ಆಗಿ ಸರ್ಕಾರದ ವತಿಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಇದನ್ನು ಫೈಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಇದೇ ಒಂದು ಹೋರಾಟ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಆ ಒಂದು ಜಾಗ ಸರ್ಕಾರಕ್ಕೆ, ಸರ್ಕಾರಿ ಶಾಲೆಗೋಸ್ಕರ ಮತ್ತೆ ವಾಪಸ್ ಬರಬೇಕು. ಅಲ್ಲೊಂದು ಮಾದರಿ, ಇಡೀ ರಾಜ್ಯ ನೋಡುವಂಥ ಒಂದು ಸರ್ಕಾರಿ ಶಾಲೆ, ಒಂದು ಮಾದರಿ ಶಾಲೆ ಅಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಇಂಚಿಂಚು ಭೂಮಿಗೂ ಸಹ ಎಷ್ಟೆಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ ಈ ಭೂಗಳರಿಗೆ ಆ ಸರ್ಕಾರಿ ಜಮೀನುಗಳು ಒಂಥರ ಆಹಾರ ಆಗಿದೆ. ಇದಕ್ಕೆ ರಾಜಕೀಯ ಕುಮ್ಮಕ್ಕುಗಳು ಸಹ ತುಂಬಾನೇ ಇದೆ. ಯಾರು ರಾಜಕೀಯ ಬೆಂಬಲಿತ ಏನು ವ್ಯಕ್ತಿಗಳು ನೋಡಿ 6 ಎಕರೆ ಜಮೀನು ಅಂತ ಹೇಳಿದ್ರೆ ಒಂದು ಸರ್ಕಾರಿ ಶಾಲೆಯ ಭೂಮಿಯನ್ನ ಒಡಿಲಿಕ್ಕೆ ಇವರು ಹುನ್ನಾರಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ವಿಪರ್ಯಾಸ. ನಾವು ಜಿಲ್ಲಾಡಳಿತಕ್ಕೂ ಸಹ ಹೇಳ್ತಾ ಇದೀವಿ, ಬೆಂಗಳೂರು ನಗರ ಜಿಲ್ಲಾಡಳಿತಕ್ಕೂ. ಯಾಕಂದ್ರೆ ಜಿಲ್ಲಾಡಳಿತ ನೋಡಿ ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವ್ಯವಸ್ಥಿತವಾಗಿ ಈ ಭೂಮಿಯನ್ನು ಒಡಿತಕ್ಕಂಥ ಜಾಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು DC ನವರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು. ಕಂದಾಯ ಸಚಿವರು, ಕಂದಾಯ ಇಲಾಖೆ, ಸರ್ಕಾರಿ ಜಮೀನುಗಳು ಮತ್ತೆ ಶಾಲೆಗಳು ಇದೆಲ್ಲ ಎಲ್ಲೆಲ್ಲಿರ್ತದೆ, ತಹಸೀಲ್ದಾರರು, ಇವರೆಲ್ಲರೂ ಅಧಿಕಾರಿಗಳು ಸಮಕ್ಷಮದಲ್ಲಿ ಅದರ ಉಸ್ತುವಾರಿ ಕಂದಾಯ ಇಲಾಖೆಗೆ ಬರ್ತದೆ. ಅವರು ಸಹ ಗಮನ ಹರಿಸಬೇಕು. ಇದು ಪರ್ಟಿಕ್ಯುಲರ್ಲಿ ಆ ಒಂದು ಪಾಣಿಯಲ್ಲಿ ಶಿಕ್ಷಣ ಇಲಾಖೆಗೆ ಸೇರಿದ್ದು, ಸ್ಕೂಲ್ಗೆ ಸೇರಿದ್ದು ಅಂತೇಳಿ ಯಾರೋ ಪಾಪ ದಾನಿಗಳು ಉದಾರವಾಗಿ ದಾನ ಮಾಡಿದ್ದಾರೆ 50 ವರ್ಷಗಳ ಹಿಂದೆ ಆ ಜಮೀನನ್ನ. ಅದಕ್ಕೆ ಈಗ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಲೇಔಟ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಅಕ್ಷಮ್ಯ. ಆಮ್ ಆದ್ಮಿ ಪಾರ್ಟಿ ಇಂಥ ನಡೆಯನ್ನ ನಾವು ಖಂಡನೆ ಮಾಡ್ತೀವಿ.